ಇದಕ್ಕಿದ ಅವರೆಕಾಳು ಸಾರು, ಬಿಸಿ ಬಿಸಿ ಸಾಂಬಾರು ರೆಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇಶಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನಿವತ್ತು ಇದಕ್ಕಿದ ಬೇಳೆ ಸಾರು ಇಲ್ಲ ಇದಕ್ಕಿದ ಅವರೆಕಾಳು ಅದು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಚಿತ್ಕಿಸಿ ಎತ್ತಿಟ್ಟಿರೋ ಕಾಳು ಒಣಗಿಸಿರೋದನ್ನ ನೆನೆ ಹಾಕಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಇವಾಗ ನಾನು ಮಸಾಲೆ ರುಬ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಸ್ವಲ್ಪ ಅರಶಿನ. ಇದಿಷ್ಟನ್ನು ಈಗ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಹೀಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಕಾಳು ನೆಂದಿದೆ, ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಕಾಯಬೇಕು. ಎಣ್ಣೆ ಕಾದಿದೆ. ಈಗ ಇದೇನು ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಅದನ್ನು ಒಂದೇ ಒಂದು ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗೋ ಹಾಗೆ ಫ್ರೈ ಮಾಡ್ಕೋಬೇಕು. ಈಗ ಕಾಳನ್ನ ತೊಳೆದು ಸೋರಿಸ್ಕೊಂಡಿದ್ದೀನಿ. ಆ ಕಾಳನ್ನ ಹಾಕ್ತೀನಿ. ನಾನಿಲ್ಲಿ ಬರೀ ಚಿತ್ಕಿಸಿರೋ ಅವರೆಕಾಳನ್ನ ಮಾತ್ರ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಆಲೂಗೆಡ್ಡೆ, ಬದನೆಕಾಯಿ ಸೇರಿಸ್ಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ಇದೊಂದು 2 ನಿಮಿಷ ಫ್ರೈ ಆಗಬೇಕು. ಇದು ಫ್ರೈ ಆಗೋದಕ್ಕೆ ಕಾಯಿ ಮತ್ತು ಖಾರದ ಪುಡಿನ ಪೇಸ್ಟ್ ಮಾಡ್ಕೊಬರೋಣ ಬನ್ನಿ. ನಾನು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಅಂದರೆ ಈ ಸೈಜ್ದು ಒಂದು ಪೂರ್ತಿ ಚಿಕ್ಕ ಕಾಯಿ, ಒಂದು ಸೈಜು ಕಾಯಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹುಳಿ ಟೊಮೊಟೊ ತೊಗೊಂಡಿರೋದ್ರಿಂದ ಸಣ್ಣದು ತೊಗೊಂಡಿದ್ದೀನಿ. ನೀವು ಜಾಮ್ ಟೊಮೊಟೊ ತೊಗೊಂಡ್ರೆ ಒಂದು ದಪ್ಪದನ್ನ ಸೇರಿಸ್ಬೋದು. ನಾನು ಹುಳಿ ಆಗಿಬಿಡುತ್ತೆ ಅಂತ ಸಣ್ಣ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಈಗ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಅದಕ್ಕೆ ಸಾಂಬಾರು ಪುಡಿ, ನಾವು ಖಾರದ ಪುಡಿ ಅಂತೀವಿ, ಮನೇಲೇ ಮಾಡಿರೋ ನಮ್ಮ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಖಾರಕ್ಕೆ ನಿಮಗೆ ಹೇಗೆ ಬೇಕೋ ಹಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1.5 ಸ್ಪೂನ್ ಯೂಸ್ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ನಿಮ್ಮದು ಖಾರ ಹೇಗಿರುತ್ತೆ ಅದು ನೋಡಿಕೊಂಡು ಎಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ರುಬ್ಕೊಳ್ಳಿ. ಈಗ 2 ನಿಮಿಷ ಆಲ್ಮೋಸ್ಟ್ ಫ್ರೈ ಆಗಿ ಮಸಾಲೆದು ಗ್ರೀನ್ ಪೇಸ್ಟು ನೀರೆಲ್ಲ ಸುಂಡಿದೆ. ಈಗ ಇದಕ್ಕೆ ರುಬ್ಕೊಂಡಿರೋ ಕಾಯಿ ಮತ್ತು ಖಾರದ ಪುಡಿದು ಪೇಸ್ಟ್ನ ಹಾಕಬೇಕು. ಪೇಸ್ಟ್ನ ಹಾಕಿ ನೀರು ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕು, ತೆಳ್ಳಗೆ ಬೇಕಾದರೆ ತೆಳ್ಳಗೆ, ಇಲ್ಲ ತಿಕ್ಕಾಗಿರಲಿ ಅಂತಂದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ. ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸಬಾರ್ದು, ಯಾಕಂದರೆ ಆಲ್ರೆಡಿ ನೆಂದಿರುತ್ತಲ್ಲ. ಕುಕ್ಕರ್ಗೆ ಹಾಕಿದ್ರೆ ಫುಲ್ಲು ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ನಾವು ಹೀಗೆ ತಪ್ಪಲೆಯಲ್ಲೇ ಹೊರಗಡೆ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ಲಾಸ್ಟಿಗೆ ನಮಗೆ ಕಾಳು ಸಿಗುತ್ತೆ. ಈಗ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಕುದ್ದು ಮಸಾಲೆ ಎಲ್ಲ ಬೇಯೋರಿಗೆ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಕುದಿ ಬರ್ತಾಯಿದೆ. ಈ ಥರ ಮಳ್ಳಕ್ಕೆ ಶುರು ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ, ನಾನು ಸ್ವಲ್ಪ ಹೈ ಫ್ಲೇಮ್ ಇಟ್ಟಿದ್ದೆ ಈಗ ಒಂದು ಕುದಿ ಬರಲಿ ಅಂತ, ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು 1/4 ಗಂಟೆ ಬೇಯಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಬೇಯಬೇಕು. ಅದು ನಿಮಗೆ ಗೊತ್ತಾಗುತ್ತೆ ಬೆಂದಮೇಲೆ ಅದು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋದು. ಅಲ್ಲಿವರೆಗೆ ಬೇಯಿಸ್ಕೋಬೇಕು. ನಾನು 1/2 ಅವರ್ ಬೇಯಲಿಕ್ಕೆ ಬಿಟ್ಟಿದ್ದೆ. ಆಲ್ಮೋಸ್ಟ್ ಎಲ್ಲ ಕುಕ್ ಆಗಿದೆ ನೋಡಿ. ಈಗ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಎಲ್ಲದಕ್ಕೂ ಹಿಡಿಯೋಕ್ಕೆ 1 ನಿಮಿಷ ಬೇಯಿಸ್ಬಿಟ್ಟು ಮುಚ್ಚಿದ್ರೆ ಇದಕ್ಕಿದ ಅವರೆಕಾಳು ಸಾರು, ಬಿಸಿ ಬಿಸಿ ಸಾಂಬಾರು ರೆಡಿ. 1 ನಿಮಿಷ ಬೇಯಲಿ. ಇವಾಗ ಕರೆಕ್ಟಾಗಿ ಎಲ್ಲ ಬೆಂದಿದೆ. ನಿಮಗೆ ಬೇಕು ಅಂದರೆ ಉಪ್ಪು ಹಾಕಿದಾಗ ನೀರೇನಾದರೂ ಕಮ್ಮಿ ಆಯಿತು, ಜಾಸ್ತಿ ಕಮ್ಮಿ ಆಗಿದೆ ಬೇಕು ಅಂತಂದರೆ ನೀರು ಹಾಕೋಬೋದು. ಬಟ್ ನಾನು ಕನ್ಸಿಸ್ಟೆನ್ಸಿ ಸಾಕು ಅನ್ನಿಸ್ತು, ನಾನು ಅದಕ್ಕೆ ನೀರೇನು ಹಾಕಿಲ್ಲ. ಈಗೆಲ್ಲ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ಇದು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ.
ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.